ಐ ಆಮ್ ಸಾರಿ, ಐ ಫರ್ಗಾಟ್ ಯುವರ್ ನಂಬರ್. ನಿಮ್ಗೆ ಏನಾದ್ರು ತುಂಬಾ ವಿಚಿತ್ರವಾಗಿ ಹೇಳ್ತಾ ಇದ್ದೀನಿ ಅಂತ ಅನ್ಸುತ್ತಾ? ಇಲ್ಲ, ಬಟ್ ಅದನ್ನ ನಾವು ಫೋಕಸ್ ಮಾಡೋದಿಲ್ಲ. ಐ ಆಮ್ ಸಾರಿ, ಐ ಫರ್ಗಾಟ್ ಯುವರ್ ನಂಬರ್, ಸೊ ಐ ಕುಡಂಟ್ ಕಾಲ್ ಯು. ನಾನು ನಿಮ್ ನಂಬರ್ ಮರ್ತ್ಬಿಟ್ಟೆ, ಅದಕ್ಕೆ ನಿಮ್ಗೆ ಕಾಲ್ ಮಾಡೋಕ್ಕಾಗಿಲ್ಲ. ಐ ಫರ್ಗಾಟ್ ಯುವರ್ ನಂಬರ್. ಐ ಯೂಶುವಲಿ ಫರ್ಗೆಟ್ ನಂಬರ್ಸ್, ಐ ಆಮ್ ನಾಟ್ ಗುಡ್ ವಿತ್ ನಂಬರ್ಸ್. I usually forget numbers. Forget. Yes, of course, forget ಅಂತ ತುಂಬಾ ಜನ ಯೂಸ್ ಮಾಡ್ತಾರೆ. ಅರೌಂಡ್ 70% ಇಂಡಿಯನ್ ಪ್ರೊನೌನ್ಸಿಯೇಷನ್ ಅಲ್ಲಿ ನಿಮಗೆ ಫಾರ್ಗೆಟ್ ಅಂತಾನೆ ಬರೋದು. ಬಟ್ ಯಾಕೆ ನಾವು ಎಕ್ಸ್ಟ್ರಾ ಸೌಂಡ್ಸ್ ಮಾಡಬೇಕು? forget, forgotten. ವೆರಿ ಸಿಂಪಲ್. ಏನು ನೀವು ತುಂಬಾ ಕಷ್ಟಪಟ್ಟು ಹೇಳಬೇಕಾಗಿಲ್ಲ. ಕಷ್ಟ ಯಾವಾಗ ಆಗುತ್ತೆ ಗೊತ್ತಾ? ಎಕ್ಸ್ಟ್ರಾ ಸೌಂಡ್ಸ್ ಹಾಕ್ಬೇಕಾದ್ರೆ ಕಷ್ಟ ಆಗುತ್ತೆ ನಮಗೆ. ಇದೇ ನೀವು ಫರ್ಗೆಟ್ ಅಂತ ಹೇಳಿದ್ರೆ ಅವ್ರಿಗೆ ಕಷ್ಟ ಆಗುತ್ತೆ. ಅವ್ರು ಹೇಳ್ತಾರೆ, ಯಾಕೆ ನಾವು ಫರ್ಗೆಟ್ ಅಂತ ಹೇಳ್ಬೇಕು, ನಾವು ಅದನ್ನ ಫರ್ಗೆಟ್ ಅಂತಾನೆ ಹೇಳ್ತೀವಿ ಅಂತ ಹೇಳ್ತಾರೆ. ಹಾಗೆ ನಮಗೂ ಫರ್ಗೆಟ್ ಅಂತ ಹೇಳೋದನ್ನ ಫರ್ಗೆಟ್ ಅಂತ ಹೇಳಕ್ಕೆ ತುಂಬಾ ಜನ ಕಷ್ಟ ಆಗುತ್ತೆ. ಓಕೆ, ಯಾಕಂದ್ರೆ ಫಸ್ಟೇ ನಾವು ಅದು ಹಂಗೆ ಇದೆ ಅಂತ ಅನ್ಕೊಂಡಿರ್ತೀವಿ, ಅದನ್ನ ಪ್ರಾಕ್ಟೀಸ್ ಮಾಡಿರ್ತೀವಿ, ಕೇಳಿರ್ತೀವಲ್ಲ. ಸೊ ಮೇ ಬಿ ಅದರ ಒಂದು ಪ್ರಭಾವ. ಓಕೆ, ಎಸ್, ನೋಡಿ ಹಾಗೆ ಅಕ್ಷರಗಳ ಸೌಂಡ್ಸ್ ಚೇಂಜ್ ಆಗ್ತಾ ಹೋಗ್ತವೆ, ಸ್ಪೆಲ್ಲಿಂಗ್ಸ್ ಬೇರೆ ಬೇರೆ ಬರುತ್ತೆ. ಅದನ್ನೆಲ್ಲ ನೀವು ನೋಡ್ಬೇಕು ಯಾವ ಸೌಂಡ್ಸ್ ಅಲ್ಲಿ. ಅಂದ್ರೆ ನಾನು ಹೇಳ್ತಾ ಇರೋದು ಆಲ್ಮೋಸ್ಟ್ ನಿಮಗೆ 95%, ಇನ್ನು 5% ಇದೆಯಲ್ಲ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದರೆ ಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಅದು ಈ ತರ ವರ್ಕ್ ಮಾಡಬೇಕು ಅಂತ ಹೇಳ್ತಾ ಇರೋದು. ನೀವು ಎಲ್ಲಾದ್ರೂ ಡಿಕ್ಷನರಿಲಿ ನಿಮಗೆ ಡೌಟ್ ಇದ್ರೆ ಫಸ್ಟ್ ನೀವು ಹೇಳಿ ಟ್ರೈ ಮಾಡಿ. ಗೊತ್ತಾಗದಿದ್ರೆ ಮಾತ್ರ ಡಿಕ್ಷನರಿಲಿ ನೋಡ್ಬೇಕು. ಓಕೆ, ನಾವೀಗ ಲೆಟ್ಸ್ ಸಿ ಇದು ಸಪೋರ್ಟ್. ಇಲ್ಲಿ ನೋಡಿ, ಯು ಇದೆ. Something wrong with this. ಯುಗೆ ನಿಮಗೆ ಅ ಸೌಂಡ್ ಅಂತ ಹೇಳಿದ್ರೆ, ಅ ಅಂದ್ರೆ ಶಾರ್ಟ್ ಕಟ್. ನೋಡಿ, ಯು ಬಂದಾಗ ಒಂದು ಆ ಅಮ್ಮ, ಅಕ್ಕ, ಅಣ್ಣ. ಇನ್ನೊಂದು ಅರ್ಧ ಇನ್ನೊಂದು ಉ, ಮೂರನೇದು ಉ. ಯು ಅಕ್ಷರಕ್ಕೆ ಇಷ್ಟೊಂದು ಸೌಂಡ್ಸ್ ಇದೆ. ಉದಾಹರಣೆಗೆ ಆ ಎಲ್ಲಿ ಬರುತ್ತೆ ಗೊತ್ತಾ? ಅಂಕಲ್, ಅಂಡರ್. ಓಕೆ, ಆ ಯು ಅಂತ ಸ್ಟಾರ್ಟ್ ಆಗೋದು ಅಂಕಲ್, ಅಂಡರ್, ಅಂಡರ್ ಪಾಸ್, ಈ ತರ. ಅಂಡರ್ಸ್ಟ್ಯಾಂಡ್, ಅಂಡರ್ಸ್ಟೂಡ್, ಅನ್ಬಿಲೀವಬಲ್, unintentional, unbelievable, unbreakable. ಸೊ ಈ ತರ until, ಈ ತರ ಆ. ಇದರಲ್ಲಿ ಇದಕ್ಕೆ ಆಗೆ ಸಿಂಬಲ್, ಇದಕ್ಕೆ ಸಿಂಬಲ್ ಏನು? ಸಿಂಬಲ್ ಇದು ಆ. ಇದಕ್ಕೆ ಸಿಂಬಲ್ ಇದು ಅ. ಇದಕ್ಕೆ ಸಿಂಬಲ್ ಉ. ಇದಕ್ಕೆ ಸಿಂಬಲ್ ನಿಮಗೆ ಈ ತರ. ಓಕೆ, ಸೊ ಈ ತರ ಸಿಂಬಲ್ ಇದೆ ಉ, ಈ ತರ ಸಿಂಬಲ್ ಇದೆ ಉ. ಬಟ್ ಸ್ಪೆಲ್ಲಿಂಗ್ ಅಕ್ಷರ ಒಂದೇ ಇರುತ್ತೆ, ಅಕ್ಷರ ಚೇಂಜ್ ಆಗಲ್ಲ. ನಾವು ಒಂದೊಂದು ಅಕ್ಷರಕ್ಕೆ ಒಂದೊಂದು ಸೌಂಡಿಗೆ ಒಂದೊಂದು ಅಕ್ಷರ ಹಾಕ್ತೀವಿ. ಓಕೆ, ಸೊ ಇಲ್ಲಿ ಇದನ್ನ ಏನಂತ ಹೇಳ್ತೀರಾ ಕನ್ನಡದಲ್ಲಿ? ಅಲ್ವಾ? ಸಪ್ಲೈ. ಈ IPA ನಿಮಗೆ ಎಷ್ಟು ಡೀಟೇಲ್ ಆಗಿ ಹೇಳ್ಕೊಡುತ್ತೆ ಅಂತ ಹೇಳಿದ್ರೆ, ಇನ್ಫ್ಯಾಕ್ಟ್ ನಾನು ಇದನ್ನು ಕಲಿತ ಮೇಲೆ ನನ್ನ ಪ್ರೊನೌನ್ಸಿಯೇಷನ್ ನಾನು ತುಂಬಾ ಇಂಪ್ರೂವ್ ಮಾಡ್ಕೊಂಡಿದ್ದೀನಿ.
ಫಸ್ಟ್ ನಾನು ಅನ್ಕೊಂಡಿದ್ದೆ ನಾನು ಹೇಳ್ತಾ ಇರೋದೇ ಸರಿ ಅಂತ. ಆಮೇಲೆ ಗೊತ್ತಾಯ್ತು ಫಾರಿನರ್ಸ್ ಅವರು ಸ್ಪಷ್ಟವಾಗಿ ಇಂಗ್ಲಿಷ್ ಮಾತಾಡೋರು ಫಾರಿನರ್ಸ್ ಅವರು ನಮ್ಗೆ ಬಹಳ ಯಾಕೆ ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ ನನಗೆ ಇದೆಲ್ಲ ಗೊತ್ತೇ ಇರಲಿಲ್ಲ. ಓಕೆ, ನಾನು ಈ IPA ಕಲಿತ ಮೇಲೆ ನನಗೆ ಡೀಟೇಲ್ ಆಗಿ ಇನ್ನೂ ಸ್ಪಷ್ಟವಾಗಿ ಆ ಪ್ರೊನೌನ್ಸಿಯೇಷನ್ ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗೋದು. ಯಾಕೆ ಅಂತ ಹೇಳಿದ್ರೆ ಈಗ ಕನ್ನಡದಲ್ಲಿ ನೋಡಿ, ನಾನೊಂದು ಉದಾಹರಣೆ ಹೇಳ್ತೀನಿ ಕನ್ನಡಕ್ಕೆ ಯಾಕೆ ನಾವು ಇದನ್ನ ಫೋಕಸ್ ಮಾಡಬೇಕು ಅಂತ. ಇದು ಸರಿನಾ, ಇದು ಸರಿನಾ? ಎರಡನೇ ಬಂದು ಸರಿ ಸರ್. ಯಾಕೆ? ಗಾ ಅದು ಮೇಘ ಓಕೆ, ಬಿರುದು. ಆದ್ರೆ ಯಾರಾದ್ರೂ ಇದನ್ನ ಹೇಳ್ತೀರಾ? ನೀವು ಮಾತಾಡ್ಬೇಕಾದ್ರೆ ನಿಮ್ಮ ಫ್ರೆಂಡ್ ಹೆಸರು ಮೇಘ ಅಥವಾ ನಿಮ್ಮ ಮಗಳ ಹೆಸರು ಮೇಘ ಅಂತಿದ್ರೆ ನೀವು ಹಿಂಗೆ ಹೇಳ್ತೀರಾ? ಇಲ್ಲ ಸರ್. ಇಲ್ಲ, ಹೇಳೋದಿದು ಉಚ್ಚಾರಣೆ ಮಾಡೋದು. ಉಚ್ಚಾರಣೆ ಇದಿರುತ್ತೆ, ಬಟ್ ಬರಿಬೇಕಾದ್ರೆ ಹಿಂಗೆ ಬರೀತೀರಾ ಯಾಕೆ? ಅಥವಾ Actually ಅದೇನು ಉಚ್ಚಾರಣೆ ಮಾಡ್ಬೇಕು ಸರ್, ಅದು ಮಾತಾಡ್ತಾ ಈಸಿಯಾಗಿ ಮೊದಲೇ ಹೇಳ್ಬಿಡ್ತೀವಿ. ಆಮೇಲೆ ಅಷ್ಟೇ. ಇದರ ಮೈನ್ ಏನ್ ಗೊತ್ತಾ, ಆಡು ಭಾಷೆಗೂ ಮತ್ತೆ ಬರವಣಿಗೆ ಗ್ರಾಂಥಿಕ ಭಾಷೆಗೂ ಬಹಳ ವ್ಯತ್ಯಾಸ ಇದೆ. ನಾವು ಮಹಾಪ್ರಾಣಗಳು ಬಳಸೋದೇ ಇಲ್ಲ. ಮಹಾಪ್ರಾಣಗಳು, ಅಲ್ಪಪ್ರಾಣ, ಮಹಾಪ್ರಾಣಗಳು ಬಳಸೋದು ಬಹಳ ಕಡಿಮೆ. ಹಾಲಿಗೆ ಹಾಲು ಅಂತೀವಿ, ಹಕ್ಕಿಗೆ ಅಕ್ಕಿ ಅಂತಾರೆ, ಆಮೇಲೆ ಹಣ್ಣಿಗೆ ಹಣ್ಣು ಅಂತಾರೆ, ಹೆಣ್ಣಿಗೆ ಹೆಣ್ಣು ಅಂತಾರೆ. ಇನ್ನು ಆತರ ಹಾಕಾರ ಹಾ ಅಕ್ಷರ ಬಳಸೋದೇ ಕಡಿಮೆ. ಹಾಗಂತ ಹಾ ಇಲ್ಲ ಅಂತ ಆಗುತ್ತಾ? ಇಲ್ಲ. ಹಾಗೇನೆ ಇಂಗ್ಲಿಷ್ ಅಲ್ಲಿ ನಮ್ ಕಣ್ಣಿಗೆ ಅಕ್ಷರ ಕಾಣ್ತಾ ಇದೆ, ಅದಾದ್ರೆ ಉಚ್ಚಾರಣೆ ಹಂಗೆ ಇರ್ಬೇಕು ಅಂತೇನಿಲ್ಲ, ಚೇಂಜ್ ಆಗ್ಬೋದು. ಇಲ್ಲ ಸರ್ ನಾವು ಹಂಗೆ ಕೇಳಿದ್ದು. ಈಗ ನೋಡಿ ಈ ಪದ ನಿಮಗೆ ತುಂಬಾ ಆಶ್ಚರ್ಯ ಅನ್ಸುತ್ತೆ. ಇದನ್ನ ನಾನು ಹೇಳ್ತೀನಿ, ಸಪ್ಲೈ ಅನ್ನೋದು ತಪ್ಪು. ಇಲ್ಲಿ ಸಪ್ಲೈ ಅಂತ ಬರೆಯುವಾಗಿಲ್ಲ. ಇಟ್ಸ್ ನಾಟ್ ಸಪ್ಲೈ, ಸಾ ಅಲ್ಲ. ಇಲ್ಲೇನಿದೆ? ರೈಟ್, ಸೊ ಇದು ಸೊ ಇದನ್ನ ಹೆಂಗೆ ಹೇಳ್ತೀರಿ ನೋಡೋಣ. ಇಟ್ಸ್ ಸಪ್ಲೈ, ಸಪ್ಲೈ, ಸಪ್ಲೈ. ಆಮೇಲೆ ಇದು ಸಪೋರ್ಟ್, ಸಪೋರ್ಟ್, ಸಪ್ಲೈ, ಸಪೋರ್ಟ್. ಈಗ ನೋಡಿ, ಸಪ್ಲೈ, ಸಪೋರ್ಟ್, ಸಪ್ಲೈ, ಸಪೋರ್ಟ್. ಅಂದ್ರೆ ನಾನು ಸಾನ ತುಂಬಾ ಈ ಸಾ ಆಕಾರ ಇದೆಯಲ್ಲ, ಈ ಆಕಾರನ ಜಾಸ್ತಿ ಹೇಳ್ತಾ ಇಲ್ಲ. ಈ ಆ ಅದಕ್ಕೇನಂತೀವಿ ನಾವು? ಯಾರಿಗಾದ್ರು ಗೊತ್ತಾ? ಇದಕ್ಕೇನಂತೀವಿ ಕನ್ನಡದಲ್ಲಿ, ಕಾಗುಣಿತದಲ್ಲಿ? ಯಾರಿಗಾದ್ರು ಗೊತ್ತಾ? ಅಲ್ಲ, ಕಾಗುಣಿತ ಹೇಳ್ಬೇಕಾದ್ರೆ ಕ ತಲೆಕಟ್ಟು, ಇದು ತಲೆಕಟ್ಟು. ಕ ತಲೆಕಟ್ಟು ಕಾ ತಲೆಕಟ್ಟಿಗೆ ಆತರ. ಇದಕ್ಕೆ ತಲೆಕಟ್ಟು ಅಂತ ಹೇಳ್ತೀವಲ್ವಾ? ಸೊ ಈ ತಲೆಕಟ್ಟು ನಾವಿಲ್ಲಿ ಹೇಳಂಗಿಲ್ಲ. ಇದು ಸಾ ಅಂತ ಹೇಳ್ಬೇಕಾದ್ರೆ ಈ ಸಾ ಕನ್ನಡದಲ್ಲಿ ನಾವು ಸಾ ಅಂತ ಬರೆದ್ರೆ ಇಂಗ್ಲಿಷ್ ಅಲ್ಲಿ ಇದನ್ನ ಏನಂತ ಬರೀತೀವಿ ಗೊತ್ತಾ? ಅಂದ್ರೆ ಸಿಂಬಲ್, ಇದು IPA ಸಿಂಬಲ್ ಅಲ್ಲಿ ಎಸ್ ಬರಿಬೇಕು, ಎ ಬರಿಬೇಕು. ಐ ಮೀನ್ ಎ ಅಲ್ಲ, ಉಲ್ಟಾ ವಿ. ಉದಾಹರಣೆಗೆ ಎಕ್ಸಾಂಪಲ್, ಸನ್, SON, ಸನ್. ಇದರ ಕನ್ನಡದಲ್ಲಿ ನಾವು ಬರೆಯೋದಾದ್ರೆ ಸನ್. ಓಕೆ, ಸೊ ಈ ಸಾನ ನಾನು ಇಂಗ್ಲಿಷ್ ಅಲ್ಲಿ IPA ಅಲ್ಲಿ ಬರಿಬೇಕಾದ್ರೆ SAN, ಸನ್. ಇದು ಸನ್ ಅಂದ್ರೆ ಇದು ಆಕಾರ. ಬಟ್ ಇಲ್ಲಿ ಸಾ ಅಲ್ಲ, ಇಟ್ಸ್ ಸಪ್ಲೈ, ಸಪೋರ್ಟ್. ಅದು ನಿಮಗೆ ಅಷ್ಟು ಡೀಟೇಲ್ ಆಗಿ ಈಗ ಅರ್ಥ ಆಗ್ಲಿಕ್ಕಿಲ್ಲ, ಅದು ನಿಮಗೆ ಕೇಳಿಸೋದು ಇಲ್ಲ ಹಂಗೆ. ಬಟ್ ಇದನ್ನ ನಿಮಗೆ ಕರೆಕ್ಟ್ ಆಗಿ ಈ IPA ನ ಕರೆಕ್ಟ್ ಆಗಿ ತಿಳ್ಕೊಂಡು ಸೌಂಡ್ ಅನ್ನ ಕರೆಕ್ಟ್ ಆಗಿ ಯೂಸ್ ಮಾಡಿ. ಸಪ್ಲೈ, ಸನ್, ಸಪ್ಲೈ, ಸನ್. ಓಕೆ, ರೈಟ್. ಅದೇ ತರ ಎಲ್ಲ ಅಕ್ಷರಗಳನ್ನ ಸೊ ಡೀಟೇಲ್ ಆಗಿದೆ, ಸಣ್ಣ ಸಣ್ಣ ಸೌಂಡ್ಸ್ ನಿಮಗೆ ಇದರಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟ್ ನೋಡಿ, ಈ ತರ ಸಿಂಬಲ್ ಇರ್ಬೋದು ಅಥವಾ ಈ ತರ ಸಿಂಬಲ್ ಇರ್ಬೋದು. ಎರಡರಲ್ಲಿ ಯಾವ್ದಾದ್ರು ಒಂದು ಸಿಂಬಲ್ ಇರ್ಬೋದು. ಇದರ ಉಚ್ಚಾರಣೆ ಏನು? ಇ ಅಂತ ದೀರ್ಘ ಹೇಳಿಬೇಡಿ. ಇ ಎಲ್ಲೆಲ್ಲಿ ಬರುತ್ತೆ ನಮಗೆ? IYE.
IYE. ಕೆಲವು ಕಡೆ ಸ್ವಲ್ಪ ಚೇಂಜ್ ಆಗುತ್ತೆ. ಯುನು ಇ ಅಲ್ಲಿ ಬರುತ್ತೆ. ಉದಾಹರಣೆಗೆ ಬಿಲ್ಡ್, ಬಿಲ್ಡರ್, ಬಿಲ್ಡಿಂಗ್ ಅಲ್ಲಿ ಇ ಬರುತ್ತೆ. ಬಟ್ ಯುನ ನಾವು ತಗೊಳ್ಳಲ್ಲ ಲೆಕ್ಕಕ್ಕೆ, ಯಾಕಂದ್ರೆ ಒಂದು 2-3 ಪದ ಅಷ್ಟೇ ಇರೋದು. ಇಲ್ಲಿ ನೋಡಿ ಇ, ಇಫ್, ಇನ್, ಇಸ್ ಇದೆಲ್ಲ ಸಿಂಪಲ್ ಆಗಿರುತ್ತೆ. ಕಿಲ್ ಮಧ್ಯದಲ್ಲಿ ಬಂದು ಕಿಲ್, ಬಿಲ್, ಮಿಲ್ಕ್, ಬಿಗ್. ಹಾಗೆ ವೈ ಅಲ್ಲಿ ಬರುತ್ತೆ ಬೇಬಿ, ಬೇಬಿ, ವೈ ಸೌಂಡು ಇ. ಫ್ಯಾಮಿಲಿ, ವೈ ಸೌಂಡ್ ಇ. ಮನಿ ಇ. ಟ್ರಾಜಿಡಿ ಇ. ಓಕೆ, ಬ್ರೇಕ್ ಆದ್ಮೇಲೆ ಕಂಟಿನ್ಯೂ ಮಾಡೋಣ. ಬ್ರೇಕ್ ತಗೊಂಡು